ಟ್ರೇಡಿಂಗ್ ಮಾಡೋದಕ್ಕೆ ಸ್ಟೇಜ್ 2 ಅಲ್ಲಿರೋ ಸ್ಟಾಕ್ಸ್ನೇ ಪಿಕ್ ಮಾಡಬೇಕು. ಅದಕ್ಕೆ ಸ್ಟೇಜ್ 2 ಸ್ಟಾಕ್ಸ್ನ ಹೇಗೆ ಕಂಡುಹಿಡಿಯೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತಿರುತ್ತೆ ಅಂತ. ಸ್ಟೇಜ್ 2 ಯೂಶಲಿ ನಾವು ಪ್ರಿಫರ್ ಮಾಡಬೇಕು. ಯೂಶಲಿ ಎಲ್ಲ ಖಂಡಿತವಾಗ್ಲೂ ನಾವು ಸ್ಟೇಜ್ 2 ಅಲ್ಲಿರೋ ಸ್ಟಾಕ್ಸ್ನೇ ಪ್ರಿಫರ್ ಮಾಡಬೇಕು. ಸ್ಟೇಜ್ 1 ಮತ್ತು ಸ್ಟೇಜ್ 3, ಸ್ಟೇಜ್ 4ನ ಸ್ಟಾಕ್ಸ್ನ ಅವಾಯ್ಡ್ ಮಾಡಬೇಕು. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಬಂದು ಇಂಡಿಕೇಟರ್ಸಲ್ಲಿ ಇಲ್ಲಿ ಇಂಡಿಕೇಟರ್ಸ್ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಇಂಡಿಕೇಟರ್ಸಲ್ಲಿ ಡೈಲಿ ಮೂವಿಂಗ್ ಆ್ಯಾವ್ರೇಜ್ ಅಂತ ಒಂದು ಇಂಡಿಕೇಟರ್ ಇರುತ್ತೆ. ಅದರಲ್ಲಿ ನಿಮಗೆ ಎಲ್ಲ ಇಂಡಿಕೇಟರ್ಸು ಇದರಲ್ಲೇ ಇರುತ್ತೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಡೈಲಿ ಬೇಸಿಕ್ DMA ಅಂತ ಬಂತು. ಇಲ್ಲಿ 10 ಡೇಸು, 20 ಡೇಸು, 50, 200 ಡೇಸ್ 4 ನೀವು ಇಲ್ಲಿ ಬೇಕಂದರೆ ನೀವು ಇಲ್ಲಿ ಆಫ್ ಮಾಡ್ಕೋಬೇಕು, ಇಲ್ಲಾಂದರೆ ಇಲ್ಲ ಆನ್ ಮಾಡಿದ್ರೆ ನಿಮ್ಗೆ ಆನ್ ಆಗುತ್ತೆ. ನೋಡಿ, ಇಲ್ಲಿ ಇಂಡಿಕೇಟ್ ಚೆಕ್ ಈ ಥರ ನೋಡ್ಬೋದು, ಇಲ್ಲೇ ಆನ್ ಆಗಿದೆ. ಇನ್ ಕೇಸ್ ನಮಗಿದು ಆಫ್ ಮಾಡಬೇಕಂದ್ರೆ ಇಲ್ಲಿ ಥರ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಈಗ ಇಲ್ಲಿ ನಿಮಗೆ ಸ್ಟೈಲ್ ಅಂತ ಕಾಣಿಸ್ತಿದೆ. ಈ ಸ್ಟೈಲ್ ಹತ್ರ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಯಾವ ಕಲರ್ ಯಾವ ಇಂಡಿಕೇಟರ್ ಅಂತ. ಇಲ್ಲಿ ಸ್ಟೈಲಲ್ಲಿ ಇದು ಬಂದು 10 DMA ಬಂದು ಗ್ರೀನ್, 20 ಬಂದು ಈ ಆರೆಂಜ್ ಕಲರ್, ಇದು 50 DMA ಬಂದು ಪಿಂಕ್ ಕಲರ್, ಇದು ಬ್ಲ್ಯಾಕ್ ಬಂದು 200. ಯಾವತ್ತೇ ಆಗಲಿ ಸ್ಟೇಜ್ 2 ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಯಾವಾಗ ಈ 200 ಮತ್ತು 50 ಇದೆ, ಈ ಥರ ಅಪ್ ಟ್ರೆಂಡ್ ಆಗ್ತಾ ಇರಬೇಕು. ಈ ಥರ ಇಲ್ಲಿ ಇವಾಗ ನೀವು ಇಲ್ಲಿ ಹಿಂಗೆ ಫ್ಲ್ಯಾಟ್ ಆಗಿದೆ, ಫ್ಲ್ಯಾಟಿಂದ ಈ ಥರ ಮೇಲಕ್ಕೆ ಈ ಥರ ಹೋಗ್ತಿರ್ಬೇಕು. ಮತ್ತು ಇನ್ನೊಂದೇನೆಂದರೆ 50 ಮೇಲೆ ಸಾರಿ, ಇದು ಬ್ಲ್ಯಾಕ್ ಕಲರ್ದು 200 ಮೇಲೆ 50 ಇರುತ್ತೆ, 50 ಮೇಲೆ ಮತ್ತು 20 ಇರುತ್ತೆ, 20 ಮೇಲೆ 10. ಆ ಥರ ಇದ್ದಾಗ ಅಪ್ ಟ್ರೆಂಡಿಂಗಲ್ಲಿದೆ ಅಂತ ಸ್ಟಾಕು. ಈ ಟೈಮಲ್ಲಿ ನೀವು ಸ್ಟಾಕ್ಸ್ನ ಟ್ರೇಡ್ ಮಾಡಿದ್ರೆ ನಿಮಗೆ ಒಳ್ಳೆ ಕ್ಲೀನ್ ಅಪ್ ಮೂವ್ಸ್ ಇರುತ್ತೆ. ನೋಡಿ, ಇಲ್ಲಿ ನೀವು ಈ ಪೊಸಿಷನಲ್ಲಿ ನೀವು ಇಲ್ಲಿ 50ದು ಅಪ್ ಇದೆ, ಆಲ್ಮೋಸ್ಟ್ ಇದೂ ಈ ಥರ ಅಪ್ ಟ್ರೆಂಡಿಂಗಲ್ಲಿ ಈ ಥರ ಟರ್ನ್ ಆಗ್ತಾಯಿದೆ ಇಲ್ಲಿ ಪೊಸಿಷನ್. ನೀವು ಈ ಟೈಮಲ್ಲಿ ಈ ಥರ ಡೌನಲ್ಲಿ ಇರುತ್ತಲ್ವ, ಆ ಟೈಮಲ್ಲಿ ನೀವು ಈ ಥರ ಟ್ರೇಡಿಂಗೇ ಮಾಡಬಾರ್ದು. ಯಾವಾಗ ಈ ಥರ ಅಪ್ ಟ್ರೆಂಡಿಂಗಲ್ಲಿದ್ದಾಗ ಆವಾಗ ಮಾತ್ರ ಸ್ಟಾಕ್ಸ್ನ ಪಿಕ್ ಮಾಡು. ಇದು ಇವಾಗ ಸ್ಟೇಜ್ 2 ಅಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಅಂತ, ಸ್ಟೇಜ್ 2 ಅಲ್ಲಿ ಹೋಗ್ತಿದೆ ಅಂತ. ಇವಾಗ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ನೋಡ. ಈಗ ಕ್ಯಾಪ್ಸ್ಟನ್ ಸರ್ವಿಸಸ್, ಇದು ನೋಡಿ, ಇದು ನಾವು ಸ್ಟೇಜ್ 2 ಅಂತಲೇ ಇವಾಗ ನೋಡಿ 200 ಡೇಸ್ ಅಪ್ ಇದೆ, ಇದು ಅಪ್ ಇದೆ ಮತ್ತು ಇದು ಅಪ್ ಇದೆ. ನಿಮಗೆ ಇಲ್ಲಿ ಟ್ರೇಡಿಂಗ್ ತೊಗೋಬೋದಾ ಬೇಡ ಅನ್ನೋದು ನಿಮಗೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಇದು ಫಾರ್ ಎಕ್ಸಾಂಪಲ್ ಇದು ಸ್ಟೇಜ್ 2 ಅಲ್ಲಿ ಈ ಥರನ ಪ್ರಿಫರ್ ಮಾಡ್ಬೋದು. ಬಟ್ ನಾವಿಲ್ಲಿ ಈ ಥರ ಹಿಂಗೆ ಚಾಪಿ ಆಗಿದೆ, ಈ ಥರ ನಿಮ್ಮ ಬಿಹೇವಿಯರ್ ಅನ್ನೋದು ಇನ್ನೊಂದು ಸಪ್ರೇಟ್ ವಿಡಿಯೋ ಫುಲ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಈ ಥರನ ಅವಾಯ್ಡ್ ಮಾಡಿದ್ರೆ ಬೆಸ್ಟು. ಇದು ಸ್ಟೇಜ್ 2 ಅಲ್ಲೇ ಇದೆ. ಸ್ಟೇಜ್ 2 ಅಲ್ಲಿದೆ, ಇದನ್ನ ಈ ಥರ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ನೀವು ಇನ್ನೊಂದಂದರೆ ಮಾರ್ಕೆಟ್ ಕ್ಯಾಪ್ ಕಡಿಮೆ ಇರೋದು ಸ್ಟಾಕ್ಸ್ನು ನೀವು ಪ್ರಿಫರ್ ಮಾಡೋದು ಕಡಿಮೆ ಇರೋದನ್ನು ಪ್ರಿಫರ್ ಮಾಡಬೇಡಿ. ಇವಾಗ ಇದರ ಎಲಿಗೇರ್ ಎಂಟರ್ಪ್ರೈಸ್ ಇದು ನೋಡಿ 200, ಇದು ಬ್ಲ್ಯಾಕ್ ಕಲರ್ ಅಲ್ವಾ, ಇದ್ರ ಕೆಳಗೆ ನಾವು 50 ಎಲ್ಲ ಇದೆ. ನೀವು ನೋಡ್ಬೋದು, ಈ ಚಾರ್ಟ್ ನೋಡಿದ್ರೆ ನೀವು ಒಂಥರ ಕ್ಲೀನಾಗಿಲ್ಲ, ಅಪ್ಪು ಮತ್ತು ಚಾಪಿ ಆಗಿದೆ, ಮೇಲೆ ಕೆಳಗೆ ಈ ಥರ ಹೋಗ್ತಿದೆ. ಅದಕ್ಕೆ ಮತ್ತು ಇನ್ನೊಂದು ಇದು ಸ್ಟೇಜ್ 2 ಅಲ್ಲೂ ಇಲ್ಲ, ಅದಕ್ಕೆ ನೀವು ಅವಾಯ್ಡ್ ಮಾಡೋದೇ ಬೆಸ್ಟು. ಇವಾಗ ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದು ಅಪ್ ಟ್ರೆಂಡಿಂಗಲ್ಲಿದೆ, ಇದು ಅಪ್ ಟ್ರೆಂಡಿಂಗಲ್ಲಿದೆ, ಇದು ಇವಾಗ ಟರ್ನ್ ಆಗ್ತಾಯಿದೆ. ಇನ್ನು ಇದು ಸ್ಟೇಜ್ 2 ಟ್ರಾನ್ಸಿಷನ್ ಆಗ್ತಾಯಿದೆ. ಈಗ ನೀವು ಟ್ರೇಡಿಂಗ್ ಅನ್ನೋದನ್ನು ಈ ಥರದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟು ಇದು ನೋಡ್ಬೋದು, ಇದು ಸ್ಟೇಜ್ ನೋಡಿ ಇಲ್ಲ ಇನ್ನೂ ಮೇಲೆ ಇದೆ, ಬಟ್ ಇನ್ನೂ ಅದು ಕರೆಕ್ಟ್ ಟ್ರಾನ್ಸಿಷನ್ ಆಗಿಲ್ಲ. ನೀವು ಫೇಸ್ 1ಇಂದ ಫೇಸ್ 3, ಫೇಸ್ 4ಅಲ್ಲೇ ಇದೆ. ಇನ್ನು ಕಂಪ್ಲೀಟ್ ಹಿಂಗೆ ಅಪ್ ಟ್ರೆಂಡ್ ಆಗಬೇಕು. ಇದು ಸ್ಟೇಜ್ 2 ಇಲ್ಲ, ನಮಗಿನ್ನೂ ಇದು ಬೇಕಿಲ್ಲ ಆ ಸ್ಟಾಕು. ಮತ್ತು ಯಥಾರ್ಥ ಹಾಸ್ಪಿಟ್ಲ್ ನೋಡಿದ್ರೆ ನೀವು ಇಲ್ಲಿ ಸ್ಟೇಜ್ 2 ಅಲ್ಲೇ ಇದೆ. ಹೆಂಗೆ ಹೇಳ್ತೀರಾ ಅಂದರೆ ಸ್ಟೇಜ್ 2 ಇದು ನೋಡಿ 200 ಇಲ್ಲಿದೆ, ಮತ್ತು 50 ಇದು ಮೇಲೆ ಇದೆ, 20 ಮತ್ತು 10 ಕೂಡ ಇದ್ರ ಮೇಲೆ ಇದೆ. ಅದಕ್ಕೆ ಇದನ್ನು ಟ್ರೈ ಮಾಡ್ಬೋದು. ಬಟ್ ಇಲ್ಲಿನ ಸ್ಟಾಕು ಚಾಪಿ ಆಗಿದೆ. ಈ ಥರ ಚಾಪಿದು ಸಪ್ರೇಟ್ ಹೇಳ್ತೀನಿ ಬಿಹೇವಿಯರ್ದು. ನೋಡಿ, ಮಾರ್ಕೆಟ್ ಕ್ಯಾಪಲ್ಲಿ 3008, ಎಬೋವ್ 1000 ಕ್ರೋರ್ ಇರೋ ಮಾರ್ಕೆಟ್ ಕ್ಯಾಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು, ಚೆಕ್ ಮಾಡ್ಬೋದು ನೀವು. 1500 ಎಬೋವ್ 1000 ಇದ್ರೂ ಬೆಸ್ಟ್ ನಿಮಗೆ. ನೆಕ್ಸ್ಟು ಫೀನಿಕ್ಸ್ ಮಿಲ್ ನೋಡಿ, ಇದು ಫ್ಲ್ಯಾಟ್ ಆಗಿದೆ, ಇನ್ನು ಕ್ಲೀನ್ ಅಪ್ ಟ್ರೆಂಡ್ ಇಲ್ಲ ಹತ್ರ ಇದೆ. ಇನ್ನು ಈ ಚಾಪಿ ಇನ್ನೂ ನಿಮಗೆ ಕ್ಲೀನ್ ಸ್ಟೇಜ್ 2ಗೆ ಹೋಗಿಲ್ಲ. ನೋಡಿ, ಸ್ಟೇಜ್ 2 ಅಂದರೆ ಈ ಥರ, ಇದನ್ನು ಸ್ಟೇಜ್ 2 ಅಂತಾರೆ. ಹಿಂಗಿರ ನೋಡಿ, ಇಲ್ಲಿಗೂ ಸ್ಟಾಕ್ ಪ್ರೈಸ್ಗೆ ಎಷ್ಟು ಡಿಫ್ರೆನ್ಸ್ ಇದೆ. 200 ಇಲ್ಲಿ ಇನ್ನೂ ನಿಮಗೆ ಸ್ಟಾಕ್ ಪ್ರೈಸ್ ತುಂಬ ಹತ್ರ ಇದೆ 200. ಆ ಥರ ಟೈಮಲ್ಲಿ ಅವಾಯ್ಡ್ ಮಾಡೋದು ಬೆಸ್ಟ್. ಇವಾಗ ನೋವಾಮಾ ವೆಲ್ತ್ ನೋಡಿ, ಇದನ್ನು ಸ್ಟೇಜ್
3 ಇನ್ನೂ ಫ್ಲ್ಯಾಟಾಗೇ ಇದೆ, ಈ ಥರ ಫ್ಲ್ಯಾಟಾಗಿದೆ. ಇನ್ನು ಟ್ರೈ ಮಾಡ್ತಾಯಿದ್ದೀವಿ. ಇವಾಗ ಸ್ಟೇಜ್ 2 ಹೋಗೋಕ್ಕೆ ವೆಯ್ಟ್ ಮಾಡೋದು ಬೆಸ್ಟ್. ಇವಾಗ ತೊಗೊಳೋದಕ್ಕಿಂತ ಇನ್ನೂ ವೆಯ್ಟ್ ಮಾಡೋದೇ ಬೆಸ್ಟು. ಇನ್ನು ಸ್ಲೋ ಆಗಿ ಇನ್ನೂ ಆಗ್ತಾಯಿದೆ, ಟ್ರಾನ್ಸಿಷನ್ ಆಗ್ತಾಯಿದೆ ಸ್ಟೇಜ್ 3ಇಂದ ಸ್ಟೇಜ್ 1ಗೆ 2ಗೆ. ಇದು ನೋಡಿ ಕ್ಲೀನಾಗೆ ಇದು ಸ್ಟೇಜ್, ಇದು ನೋಡಿ ಅಪ್ ಟ್ರೆಂಡ್ ಆಗ್ತಾಯಿದೆ, ಇದೂ ಅಪ್ ಟ್ರೆಂಡ್ ಆಗ್ತಾಯಿದೆ. ಇದೂ ನೀವು ಈ ಥರ ಟೈಮಲ್ಲಿ ಈ ಥರ ಸ್ಟಾಕ್ಸ್ನ ನೀವು ಪ್ರಿಫರ್ ಮಾಡಿದ್ರೆ ಒಳ್ಳೆ ಮೂವ್ಸ್ ಇರುತ್ತೆ. ಓಕೆ, ಇದು ಸ್ಟೇಜ್ ನೋಡಿ, ಇದು 585 ಮಾರ್ಕೆಟ್ ಕ್ರೋರ್ ಇದೆ ಕ್ಯಾಪ್. ಬಟ್ ಇದು ಸ್ಟೇಜ್ 2 ಅಲ್ಲೇ, ಬಟ್ ಸ್ಟಿಲ್ ಚಾಪಿ ಆಗಿದೆ. ನೀವು ಅವಾಯ್ಡ್ ಮಾಡೋದೇ ಬೆಸ್ಟು. ಅಬೌವ್ 1000 ಇರೋದು ಬೆಸ್ಟ್ ನಿಮಗೆ, 1000 ಕ್ರೋರ್. ನೋಡಿ, ಇದು 659 ಮಾರ್ಕೆಟ್ ಕ್ಯಾಪ್ ಇದೆ ಕಂಪ್ನಿ. CR ಅಂದರೆ 659 ಮಾರ್ಕೆಟ್ ಕ್ಯಾಪ್ ಕಂಪ್ನಿ ಅಂತ. ಇದು ಮತ್ತು ಸ್ಟೇಜ್ 1ಅಲ್ಲೇನೋ ಇದೆ, ಅದಕ್ಕೆ ಈ ಥರ ಸ್ಟಾಕ್ಸ್ನ ಅವಾಯ್ಡ್ ಮಾಡೋದು. ನೋಡಿ, ಇದು ಸ್ಟೇಜ್ 2 ಅಲ್ಲಿದೆ. ಇದು 39,000 ಈ ಥರ ಸ್ಟಾಕ್ಸ್ನ ನೀವು ಟ್ರೈ ಮಾಡ್ಬೋದು. ಸ್ಟೇಜ್ 2ಗೆ ಇದೆ, ಸ್ಟೇಜ್ 2 ಹೋಗ್ತಾ ಇದೆ ಈಗ, ಯಾಕಂದರೆ 200 ಎಬೋ ಇದೆ. ಇದು 15 ಎಬೋ ಇದೆ, ಇದು 20 ಮತ್ತು ಎಲ್ಲ ಎಬೋನೇ ಇದೆ. ನೋಡಿ, ಇದು 200 ಎಬೋ ಇದೆ, 50 ಎಬೋ ಇದೆ, ಮಾರ್ಕೆಟ್ ಕ್ಯಾಪು ಇದೆ. ಬಟ್ ನೀವು ಈ ಥರ ನೋಡಿದ್ರೆ ನಿಮಗೆ ಚಾರ್ಟ್ ಆಗಲೇ ಥರ ತುಂಬ ವಿಕ್ಸ್ ಈ ಥರ ವಿಕ್ಸ್ ಇರೋ ಸ್ಟಾಕ್ಸ್ನ ತುಂಬ ಇರೋವನ್ನ ಅವಾಯ್ಡ್ ಮಾಡಬೇಕು. ಇದಕ್ಕೆ ಈ ಥರ ಸ್ಟಾಕ್ಸ್ನ ಅವಾಯ್ಡ್ ಮಾಡ್ತೀವಿ. ಸ್ಟೇಜ್ 2 ಅಲ್ಲಿದೆ, ಬಟ್ ಸ್ಟಿಲ್ ಅವಾಯ್ಡ್ ಮಾಡಿದ್ರೆ ಬೆಸ್ಟು. ಇದು ನೋಡಿ, ಸ್ಟೇಜ್ 1ಅಲ್ಲಿದೆ, ಇನ್ನೂ ಅಪ್ ಟ್ರೆಂಡಿಂಗ್ ಇಲ್ಲ. ನೋಡಿ, ಇದು ಅಪ್ ಟ್ರೆಂಡಿಂಗ್ ಆಗ್ತಾಯಿದೆ, ಬಟ್ ಕ್ಲೀನ್ ಅಪ್ ಮೂವ್ಸ್ ಇಲ್ಲ. ಈ ಥರ ವಿಕ್ಸ್ ತುಂಬ ಇದೆ ಇದರಲ್ಲಿ. ಈ ಥರದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಸ್ಟು. ಹಿಂಗಾಗಲೇ ಸ್ಟಾಕ್ ನೋಡಿದ್ರೇ ನೋಡಿ, ಇದು 173 ಮಾರ್ಕೆಟ್ ಕ್ಯಾಪ್ ಇದೆ, ಬಟ್ ನಾನು ಹೇಳ್ದಂಗೆ 1000 ಎಬೋ ಇರಬೇಕು. ಇದು ಸ್ಟೇಜ್ 2 ಅಲ್ಲಿದೆ, ಬಟ್ ಸ್ಟಿಲ್ ಇದನ್ನು ಅವಾಯ್ಡ್ ಮಾಡಿದ್ರೆ ಲಿಕ್ವಿಡಿಟಿ ಕಡಿಮೆ ಇರೋ, ಅಂದರೆ ತುಂಬ ಕಡಿಮೆ ಜನ ಟ್ರೇಡ್ ಮಾಡ್ತಿರ್ತಾರೆ. ನಿಮಗೆ ಈಸಿ ಕ್ಲೀನ್ ಅಪ್ ಮೂವ್ಸ್ ಇರೋಲ್ಲ. ಸೆಂಟಮ್ ಎಲೆಕ್ಟ್ರಾನಿಕ್ಸ್ ಇದು ಅಪ್ ಮೂವ್ ಅಲ್ಲೇ ಇದೆ, ಸ್ಟೇಜ್ 2 ಅಲ್ಲಿದೆ, ಬಟ್ ಅಷ್ಟು ನೋಡಿ ವಿಕ್ಸ್ ಎಲ್ಲ ಎಷ್ಟಿದೆ. ಈ ಥರ ಬಿಹೇವಿಯರ್ ಚೆನ್ನಾಗಿಲ್ಲ, ಅದಕ್ಕೆ ಇದನ್ನು ಅವಾಯ್ಡ್ ಮಾಡ್ಬೋದು. ಡೇಟಾ ಪ್ಯಾಟ್ರನ್ಸ್ ಓಕೆ, ಇದು ಸ್ಟೇಜ್ 2ಗೆ ಸ್ಟಾರ್ಟ್ ಆಗ್ತಿದೆ, ಮಾರ್ಕೆಟ್ ಕ್ಯಾಪು ಚೆನ್ನಾಗಿದೆ. ಈ ಥರವನ್ನು ಟ್ರೈ ಮಾಡ್ಬೋದು. ಡಿಫೆನ್ಸ್ ಸೆಕ್ಟರ್ ಅನಿಸುತ್ತೆ ಇದು, ಇದನ್ನು ಟ್ರೈ ಮಾಡ್ಬೋದು. SCG ನೋಡಿದ ತಕ್ಷಣ ನೀವು ಈ ಥರ ಸ್ಟಾಕ್ಸ್ನ ಅವಾಯ್ಡ್ ಮಾಡೋದೇ ಬೆಸ್ಟ್. ನೋಡಿ, ಇದು ಸ್ಟೇಜ್ 2ಗೆ ಟ್ರಾನ್ಸಿಷನ್ ಆಗ್ತಾಯಿದೆ, ಇದು ಟ್ರೈ ಮಾಡ್ಬೋದು. ಬಟ್ ಇನ್ನು ಬಿಹೇವಿಯರ್ ನೋಡ್ಬೋದು, ತುಂಬ ವಿಕ್ಸ್ ಅನ್ನೋದು ತುಂಬ ಇದ್ದಾವೆ. ನಿಮಗೆ ಕ್ಲೀನ್ ಚಾರ್ಟ್ಸ್ ಅನ್ನೋದು ಯಾವುದೇ ಥರ ತುಂಬ ವಿಕ್ಸ್ ಇರೋಲ್ಲ. ನೋಡಿ, ಇದು ಇಲ್ಲ, ಮತ್ತು ಇದು ನೆಕ್ಸ್ಟ್ ಏರೋಫ್ಲೆಕ್ಸ್. ನೋಡಿ, ಇದು ಕ್ಲೀನ್ ಅಪ್ ವಿಕ್ಸ್ ಇದೆ, ಬಟ್ ನೀವು ಅಲ್ಲಿ ನೋಡಿದಾಗ ತುಂಬ ವಿಕ್ಸ್ ಇದ್ವು. ಇದು ಚಿಕ್ಕ ವಿಕ್ಸ್, ಅಷ್ಟೊಂದು ವಿಕ್ಸ್ ಏನಿರಲ್ಲ. ಅದು ಇಮಿಡಿಯೇಟ್ ಚಾಪಿ ಆಗಿರುತ್ತೆ, ಹಿಂಗೆ ಮೇಲಿಂದ ಕೆಳಗೆ ಡ್ರಾಪ್ ಆಗ್ತಾ ಇರುತ್ತೆ. ಈ ಥರದನ್ನ ತೊಗೋಬೋದು. 1700 ಮಾರ್ಕೆಟ್ ಕ್ಯಾಪ್ ಇದೆ, ಎಲ್ಲ ಸ್ಟೇಜ್ 2 ಅಲ್ಲಿದೆ. ಈ ಥರ ಸ್ಟಾಕ್ಸ್ನ ನೀವು ಪ್ರಿಫರ್ ಮಾಡ್ಬೋದು. ಇದನ್ನು ಸ್ಟೇಜ್ 2 ಅಲ್ಲಿದೆ ಇವಾಗ. ಈ ಥರದನ್ನು ಟ್ರೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಈ ಸ್ಟೇಜಲ್ಲಿ ಇನ್ನೂ ಸ್ಟೇಜ್ 2 ಅಲ್ಲೇ ಇದೆ, ಬಟ್ ವಿಕ್ಸ್ ತುಂಬ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ 1-2 ವಿಕ್ಸ್ ಇದ್ದರೆ ಓಕೆ. ನಿಮಗೆ ಕಂಟಿನ್ಯೂಸ್ ವಿಕ್ಸೇ ಕಾಣಿಸ್ತಿದೆ ಅಂದಾಗ, ಎಲ್ಲ ಪ್ರತಿಯೊಂದು ಕ್ಯಾಂಡ್ಲಲ್ಲೂ ತುಂಬ ವಿಕ್ಸ್ ಇದ್ದರೆ ಆ ಟೈಮಲ್ಲಿ ಅವಾಯ್ಡ್ ಮಾಡೋದು ಬೆಸ್ಟ್.